ಆಗಲ್ಲ, ಸಾಧ್ಯ ಆಗಲ್ಲ. ಪಾಪ ಪೊಲೀಸರಿಗೆ ಕೂಡ ಸಹಕಾರ ಕೊಡಬೇಕು. ಇದು ಮಾಡಿರೋದು ನಮಗೆ ಬಹಳ ಪಬ್ಲಿಕ್ ಎಲ್ಲ ಸೇರ್ಬಾರ್ದು. ಅವರಿಗೆ ನಾವು ಕೈ ತೋರಿಸ್ಬೇಕು. ಲೈಸೆನ್ಸ್ ಕೊಡಬಾರ್ದು. ಫಸ್ಟ್ ಮೆಡಿಕಲ್ ಹೆಚ್ಚಾಗ್ತದೆ. ನಾವು ಆಕ್ಷನ್ ತಗೊಳ್ಳಿ, ಇಲ್ಲಾಂದ್ರೆ ನಮ್ಮ ಸಂಘಟನೆ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾವು ಹೋಗಿ ಸ್ಟೇಷನ್ ಪೊಲೀಸ್ ಅನುಭವ ಯಾರು ಜಾಸ್ತಿ ಆಗ್ತಿದೆ. ವೀಕ್ಷಕರೇ, ಇದನ್ನ ಸ್ಟಾಪ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ನೀವು ಎದ್ದು ನಿಂತು ಬೀದಿಗೆ ಬಂದು ಪ್ರೊಟೆಸ್ಟ್ ಆಂದೋಲನ ಮಾಡಲೇಬೇಕು. ಪ್ರೊಟೆಸ್ಟ್ ಮಾಡಿಲ್ಲ ಅಂದರೆ ಇದನ್ನ ಖಂಡಿತ ಸ್ಟಾಪ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದನ್ನ ಖಂಡಿತ ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ವೀಕ್ಷಕರೇ, ಇದೇ ರೀತಿ ಇವತ್ತು ನಮ್ಮ ಜೊತೆಗೆ ಪೊಲೀಸ್ ಮಿತ್ರ ಸಂಘ ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಡೆಯಿಂದ ಸ್ಟೇಟ್ ಪ್ರೆಸಿಡೆಂಟ್ ಟಿಪ್ಪು ಅವರು ಹಾಗೂ ಇಡೀ ಟೀಮ್ ಇಲ್ಲಿದೆ. ಬನ್ನಿ ಇವ್ರ ಜೊತೆ ಮಾತಾಡೋಣ. ನಮಸ್ಕಾರ. ಇವತ್ತು ವಿಷಯ ಏನಂದ್ರೆ, ಇವತ್ತು ರ್ಯಾಲಿಗಳಿತ್ತು. ಕಮಿಷನರ್ ಅವರು, IGP ಅವರು ಎಲ್ಲರೂ ಬರ್ದಿದ್ರು. ಆಗೋಸ್ಕರ ನಮ್ಮ ಸಂಘಟನೆಯಿಂದ ನಾವು ಕೂಡ ಬಂದಿದ್ದು. ಇದು ಪೂರ್ತಿಯಾಗಿ ನಿಲ್ಸಕ್ಕೆ ಆಗೋದಿಲ್ಲ. ದಿನಕ್ಕೆ ಹೇಳಕ್ ಇಷ್ಟ ಏನ್ ಪಡ್ತೀನಿ ಅಂದ್ರೆ, ಪೊಲೀಸರು ಎಲ್ಲಾ ಕೆಲಸಗಳು ಪೊಲೀಸರು ಮಾಡಕ್ ಆಗಲ್ಲ, ಸಾಧ್ಯ ಆಗಲ್ಲ. ಪಾಪ ಪೊಲೀಸರಿಗೆ ಕೂಡ ಸಹಕಾರ ಕೊಡಬೇಕು. ಇದು ಮಾಡಿರೋದು ನಮ್ಗೆ ಬಹಳ ಸಂತೋಷ ಆಯ್ತು. ಅದಕ್ಕೋಸ್ಕರ ಪಾಪ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳೆಲ್ಲ ಸ್ವಲ್ಪ ನಿದ್ದೆನೆ ಮಾಡಿಲ್ಲ ರಾತ್ರಿ ಗಂಟ. ಏನಂದ್ರೆ ಇದು ಒಳ್ಳೆ ಕೆಲಸ. ಗಾಂಜಾಗಳು, ಡ್ರಗ್ಸ್, ಅತ್ಯಾಚಾರ ಇದೆಲ್ಲ ನಡ್ಕೊಂಡು ಹೋಗ್ತಾನೆ ಇದೆ. ಇದಕ್ಕೆಲ್ಲ ಈ ತರ ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಗೆ ತುಂಬಾ ಬಹಳ ಸಂತೋಷ ಆಯ್ತು. ಪೊಲೀಸರಿಗೆ ಎಲ್ಲ ಒಂದು ಸಹಕಾರ ಕೊಟ್ಟೆ ನಮ್ಮ ದೇಶ ಎಲ್ಲ ಹೋಗ್ಬಿಟ್ಟದೆ. ಸಲೀಂ ಅಹಮದ್ ಅವರು, ಪರಮೇಶ್ವರ್ ಅವರು, ಗೃಹ ಸಚಿವರು ಎಲ್ಲರೂ ಪಾಪ ಚೆನ್ನಾಗಿ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಹೇಳಂಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪಿಕ್ನಿಕ್ ಏನಂದ್ರೆ, ಒಂದು ಗಲ್ಲಿಗೆ ಒಂದು ರೌಂಡ್ ಹಾಕ್ಬೇಕು. ಗೃಹ ಸಚಿವರು ಹೇಳ್ಬೇಕು, ಗಲ್ಲಿಗೆ ಪೊಲೀಸರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಏನಂದ್ರೆ ಅವೇರ್ನೆಸ್ ನಾನು ಕೊಡ್ತಾ ಇದ್ದೀನಿ. ಗಲ್ಲಿಗೆ ಒಂದು ರೌಂಡಿಂಗ್ ಕವರ್ ಮಾಡ್ಬಿಟ್ರೆ ಇನ್ನು ಡ್ರಗ್ಸ್ ಗಳು ಏನಿದೆ ಸ್ವಲ್ಪ ನಮ್ಮ ದೇಶ ಸ್ವತಂತ್ರವಾಗಿ ಆಗಿರ್ತದೆ. ಮಹಾತ್ಮ ಗಾಂಧಿ ಅದೇ ಆಗಿರ್ತದೆ. ದಯಮಾಡಿ ಇದು ಒಂದು ಒಳ್ಳೆ ಇದ್ದೀರಾ. ಕಮಿಷನರ್ ಅವರಾಗಿ, ಪೊಲೀಸ್ ಅವರಾಗಿ ಎಲ್ಲರೂ ಒಳ್ಳೆ. ಅದಕ್ಕೆ ನಾವೆಲ್ಲ ಬೆಳಗ್ಗೆ ನಾವು ಬಂದಿದ್ದೀವಿ. ಒಂದ್ 8:30-9 ಗಂಟೆದಿಂದ ನಾವು ಅಟೆಂಡ್ ಮಾಡಿ ಎಲ್ಲ. ದಯಮಾಡಿ ಇದೇ ತರ ನಡ್ಕೊಳ್ಬೇಕಂತ ನಮ್ಮ ಬೆಂಗಳೂರು ಪೊಲೀಸ್ಗೆ ನಾನು ಸರ್, ಏನೇನ್ ಕಾರ್ಯಕ್ರಮ ಇದೆ? ಏನ್ ಕಾರ್ಯಕ್ರಮ ಅಂದ್ರೆ, ಡ್ರಗ್ಸ್ ಗಾಂಜಾ, ಅತ್ಯಾಚಾರ ನೀವು ನೋಡ್ತಾ ಇದ್ದೀರಾ. ನಿಮ್ಗೆಲ್ಲ ಹೇಳಕ್ಕಿಂತ ಆದಿಮದೆಲ್ಲ ನೋಡ್ತೀರಾ. ಅದಕ್ಕೆ ಇವತ್ತು 5 ವರ್ಷ ಈ ತರ ಮಾಡಿದಾರೆ. ನಮ್ಗೆ ಬಹಳ ಸಂತೋಷ ಆಯ್ತು. ಮೊದ್ಲು ಯಾರು ಈ ತರ ಈ ತರ ಮಾಡಿದ್ರೆ ಸ್ವಲ್ಪ ಮಾಡೋರಿಗೆ ಭಯ ಇರ್ತದೆ. ಡ್ರಗ್ಸ್ ಅವ್ರು ಯಾರನ್ನ ಇದೆ ಅವ್ರು ಮಾಡೋರಿಗೆ ಭಯ ಇರ್ತದೆ. ಸ್ವಲ್ಪ ಈ ತರಾನೇ ನಮ್ಮ ಬೆಂಗಳೂರು ಪೊಲೀಸ್ ನಡ್ಕೊಳ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಕೂಡ ಒಂದು ಲೆಕ್ಕ ಹಾಕೋಣ ಅಂತ ಇದೀವಿ. ಒಂದು ಸಂಧಿಗಳಿಗೆ ಒಂದು ರೌಂಡಿಂಗ್ ಬಡಿಸ್ಬೇಕು ಅಂತ ಪೊಲೀಸರಿಗೆ ಒಂದು ಲೆಕ್ಕ ಹಾಕೋಣ ಅಂತ ನಮ್ಮ ಆರ್ಗನೈಸೇಷನ್ ಪೊಲೀಸ್ ನಮ್ಮ ನಡುವೆ ಏನಂದ್ರೆ, ಈಗ ಟ್ರೈನ್ ಕಂಟ್ರೋಲ್ ಮಾಡಬೇಕು ನಡುವೆ ಪೊಲೀಸರಿಗೆ ಸಹಕಾರ ಮಾಡೋದು ನಮ್ಮ ನಡುವೆ. ಟ್ರೈನ್ ಎಷ್ಟು ಜಲ್ದಿ ಇದು ಆಗುತ್ತೆ ಅಷ್ಟೇ ನಮ್ಗೆ ಒಳ್ಳೇದು. ನಮ್ಮ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ, ಇವರು ಬೆಂಗಳೂರು ಸೆಕ್ರೆಟರಿ ದಿಯಾ ಅವರು ಬಂದಿದ್ದಾರೆ. ಅವರೆಲ್ಲರೂ ಬಂದ್ಬಿಟ್ಟು ನಮ್ಗೆ ಬೆಳಗಿಂದ ಅವರು ನಿದ್ದೆ ಮಾಡಿದಾರೋ ಇರೋ ಗೊತ್ತಿಲ್ಲ. ನಮ್ಮ ದಿಯಾ ಅವರು ಅವರೇ ನಮ್ಗೆ ಫೋನ್ ಮಾಡಿ ಎದ್ದಿದ್ರು. ಅದಕ್ಕೆ ಏನಂದ್ರೆ, ಅವರು ಒಳ್ಳೆ ಕೆಲಸಕ್ಕೆ ಯಾರಿಗೆ ಒಂದು ಇದು ಇರ್ತದೆ, ಅನುಭವ ಇರ್ತದೆ, ಅವರೇ ಆ ತರ ಮಾಡೋದು. ಅದಕ್ಕೆ ಸ್ವಲ್ಪ ನಮ್ಮ ಪೊಲೀಸರು ಆ ತರ ನಡ್ಕೊಳ್ಬೇಕು. ಪೊಲೀಸ್ ಪರವಾಗಿ ಎಲ್ಲರಿಗೂ ಭರವಸೆ ಬರ್ಬೇಕು, ಭಯ ಬರಬಾರ್ದು, ಭರವಸೆ ಬರ್ಬೇಕು. ಪೊಲೀಸರು ಆ ತರ ನಡ್ಕೊಳ್ಬೇಕಂತ ನಡ್ಕೊಳ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಸ್ವಲ್ಪ ದಿನ ಮುಂಚೆ ಏರ್ಪೋರ್ಟ್ ನಲ್ಲಿ ಮಾದಕ ವಸ್ತು ಸೀಸ್ ಆಗಿದೆ. ಸೊ ತುಂಬಾ ಜನ ನಮ್ ಬೆಂಗಳೂರು, ನಮ್ಮ ಕರ್ನಾಟಕ ಏನ್ ಹೇಳ್ತಾವ್ರೆ ಅಂದ್ರೆ, ಈ ನೀರು ತಾಗಿದಾರಲ್ಲ ಅವ್ರ ಕಡೆಯಿಂದ ಆಲ್ಮೋಸ್ಟ್ ಬರ್ತದೆ. ಅವ್ನ ಇಲ್ಲಿ ಬ್ಯಾನ್ ಮಾಡ್ಬೇಕು, ಹೊರಕ್ಕೆ ಸಿಗ್ಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಆಗಲ್ಲ. ನಾವು ಗೃಹ ಸಚಿವರು ಎಲ್ಲ ಹೇಳಿದ್ದಾರೆ, ನೀವು ನೋಡಿದ್ದೀರಾ. ಗೃಹ ಸಚಿವರೆಲ್ಲ ಮಾತಾಡಿದ್ದಾರೆ. ಅದಕ್ಕೆಲ್ಲ ಸರ್ಕಾರಕ್ಕೆ ಸೇರ್ಪಡೆ.
ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಈಗ ನೀವು ಹೇಳಿದ್ದು ಒಳ್ಳೆ ವಿಷಯ ಅಂದ್ರೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಎಷ್ಟು ಬೇಗ ಆಗುತ್ತೆ ಅವರು ಇಂಟಿ ಮಾಡಬಾರ್ದು ಆ ತರ ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ. ನಮ್ಮ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಡ್ರಗ್ಸ್ ಎಲ್ಲ ಸುಮಾರು ಡೇಂಜರಸ್ ಕಡೆಯಿಂದ ಹೊರಗಡೆ ಅವರು ತುಂಬಾ ಸಪ್ಲೈ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಆಲ್ರೆಡಿ ನಮ್ಮ ಪೊಲೀಸರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಾನೂನು ಕ್ರಮ ಜರುಗಿಸಿದ್ದಾರೆ, ಸರ್ಕಾರ ಕ್ರಮ ಜರುಗಿಸಿದ್ದಾರೆ. ನಾವು ಪೊಲೀಸ್ ಅವ್ರ ಜೊತೆಗೆ ನಾವು ಪಬ್ಲಿಕ್ ಎಲ್ಲ ಸೇರ್ಕೊಂಡು ಅವರಿಗೆ ನಾವು ಕೈ ಜೋಡಿಸ್ಬೇಕು. ಸರ್, ಈಗ ಏರಿಯಾಲಿ ಪೆಡ್ಲರ್ ಇರ್ತಾರೆ, ಅವ್ರಿಗೆ ಪೊಲೀಸ್ ಅವ್ರಿಗೆ ಹೆಂಗ್ ಗೊತ್ತಿರತ್ತೆ ಅವರೇ ಅಂತ? ನೀವು ನಿಮ್ ಏರಿಯಾಲಿ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗ್ಬೇಕು. ಪಬ್ಲಿಕ್ ಎಲ್ಲ ಸೇರಿ ಒಂದ್ ಕೈ ತಗೊಂಡ್ರೆ ಶಬ್ದ ಬರಲ್ಲ, ಎಲ್ಲ ಸೇರಿ ಶಬ್ದ ಮಾಡಿ ಪಬ್ಲಿಕ್ ಎಲ್ಲ ಸೇರಿ ಅವ್ರಿಗೆ ಅವೇರ್ನೆಸ್ ನಾವು ತಿಳಿಸ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸ್ಬೇಕು. ಸರ್, ಅದೇ ತರ ಕೆಲವರು ಮೆಡಿಕಲ್ ಅಲ್ಲಿ ಸ್ಲಿಪ್ ನೋಡಲ್ಲ, ಏನಿಲ್ಲ, ಮೆಡಿಸಿನ್ ಕೊಡ್ತಾರೆ, ಅದು ಅವ್ರ ಬಗ್ಗೆ ಏನ್ ಹೇಳಿ? ಆತರ ಅವ್ರಿಗೆ ಲೈಸೆನ್ಸ್ ಕೊಡಬಾರ್ದು, ಫಸ್ಟ್ ಮೆಡಿಕಲ್ ಮುಚ್ಚಾಕ್ತೇವೆ. ಇಲ್ಲಾಂದ್ರೆ ಆತರ ಪೆರಾಟಿ ನಾವು ನೋಡಿದ್ರೆ ಫಸ್ಟ್ ನಮ್ಮ ಸಂಘಟನೆಯಿಂದ ನಾವೇ ಮುಚ್ಚಾಕ್ತೀವಿ, ಆಮೇಲೆ ಬೇರೆ ಮಾತು ನಾವೇ ಮುಚ್ಚಾಕ್ತೀವಿ. ಈ ತರ ಮಾಡೋದೆಲ್ಲ ಏನು ಸಾಧ್ಯ ಇಲ್ಲ. ಸರ್ಕಾರದಿಂದಾನು ಒಂದು ಆರ್ಡರ್ ಇಲ್ಲ, ಏನು ಗೊತ್ತಿರೋದು ಮಾಡ್ತಾ ಇದಾರೆ. ಎಷ್ಟು ಅವೇರ್ನೆಸ್ ನಾವು ಮಾಡ್ತಾ ಇದೀವಿ, ನಾವು ಕೂಡ ಕಂಟ್ರೋಲ್ ಮಾಡ್ತಾ ಇದೀವಿ. ಆತರ ಮೆಡಿಕಲ್ ಜೊತೆ ನಮ್ಗೆ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಾವೇ ಮುಚ್ಚಾಕ್ತೀವಿ. ನಾವೇ ನಮ್ ಕಡೆಯಿಂದ ನಾವೇ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವೇ ಮುಚ್ಚಾಕ್ತೀವಿ. ಓಕೆ ಸರ್, ನಿಮ್ ಪ್ರೆಸಿಡೆಂಟ್ ಇಷ್ಟೆಲ್ಲ, ನಿಮ್ ಪ್ರೆಸಿಡೆಂಟ್ ಇರ್ಲಿ, ಮೆಂಬರ್ಸ್ ಇರ್ಲಿ, ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಿ? ನಮ್ಮ ಪ್ರೆಸಿಡೆಂಟ್ ಟಿಪ್ಪು ಅವರು ತುಂಬಾ ಸಂಘಟನೆಗಳನ್ನು ಬೆಳೆಸಕ್ಕೆ ರಾತ್ರಿ ಶ್ರಮ ಪಟ್ಟಿದ್ದಾರೆ. ಎಲ್ಲರಿಗೂ ಒಂದುಗೂಡಿಸ್ಕೊಂಡು ಎಲ್ಲರಿಗೂ ನಮ್ಗೆಲ್ಲ ಸಹಕಾರ ತಪ್ಪಲ್ಲಿ ಅವ್ರ ಮಾರ್ಗದರ್ಶನ ನೀಡಿ ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ಅವರು ಪೊಲೀಸ್ ಅವ್ರ ಜೊತೆಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಅನ್ಯೋನ್ಯ ನಡೆಸಿಕೊಂಡು ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಸಂಘಟನೆಯನ್ನ ಬೆಳಿಬೇಕು, ಎಲ್ಲ ಬೆಳೆಸ್ಬೇಕಂದ್ರೆ ಎಲ್ಲಾರು ಬೆಳೆಸಿದ್ರೆ ಎಲ್ಲಾರು ಅವ್ರು ಈಕ್ವಲ್ ನೋಡ್ತಾ ಇದ್ದಾರೆ. ಯಾರಿಗೂ ಪಾರದರ್ಶಕ ಮಾಡಿಲ್ಲ, ಅವ್ರು ಎಲ್ಲರಿಗೂ ಈಕ್ವಲ್ ಆಗಿ ಅವರು ಸಂಘಟನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಫೋನ್ ರಿಸೀವ್ ಮಾಡ್ತಾರೆ, ಯಾವ್ದೊಂದು ಕಾರ್ಯಕ್ರಮದಲ್ಲಿ ಅವರು ನಮ್ಗೆಲ್ಲ ತಿಳಿಸ್ತಾರೆ. ಅವ್ರಿಗೆ ಅವರು ಮಾರ್ಗದರ್ಶನ ಬೇಕು. ಅವ್ರಿಗೆ ತುಂಬಾ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು. ನೆಕ್ಸ್ಟ್ ಎಲ್ಲಿಂದ ಬರ್ತಾರೆ ಸರ್? ಒಂದ್ ನಿಮಿಷ, ನಾವು ಮೆಥಡ್ ಕರೆಕ್ಟ್ ಪ್ರೊಡಕ್ಟ್ ಮಾಡೋದು ಉದ್ದೇಶ ಏನಂದ್ರೆ ಇಲ್ಲಿ ನಾವು ಏನು ಇಲ್ಲಿ ಊಟ ಮಾಡಿ ಬಂದಿಲ್ಲ. ಇತ್ತೀಚೆಗೆ ಬೆಂಗಳೂರಲ್ಲಿ ಡ್ರಗ್ಸ್ ಇರಲಿ, ಗಾಂಜಾ ಇರಲಿ, ಚರಸ್ ಇರಲಿ ಜಾಸ್ತಿ ಆಗಿದೆ. ಮತ್ತೇನಂದ್ರೆ ಇದರಲ್ಲಿ ಡ್ರಗ್ಸ್ ತಗೊಂಡ್ರೆ ಒಂದೇ ಇದು ಆಗಲ್ಲ, ಒಂದೇ ನಶೆ ಅಂತ ಇಲ್ಲ. ಇದರಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇದ್ರಲ್ಲಿ ಮರ್ಡರ್ ಆಗುತ್ತೆ, ಅತ್ಯಾಚಾರಗಳು ಆಗುತ್ತೆ, ರಾತ್ರಿಗಳು ಆಗ್ತಾ ಇದಾವೆ. ಮತ್ತೆ ನಮ್ಮ ಉದ್ದೇಶ ಒಕ್ಕಟ್ಟಾಗಿ ನಾವು ಸೇರಿರೋದು ನಮ್ ಟಿಪ್ಪು ಅವ್ರ ಕಡೆಯಿಂದ, ಟಿಪ್ಪು ಸರ್ ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರಿಂದ. ನಾವು ಮತ್ತೇನಂದ್ರೆ ರಾಜ್ಯಾಧ್ಯಕ್ಷ ಟಿಪ್ಪು ಸರ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಶ್ರೀಧರ್ ಸರ್ ಇದ್ದಾರೆ, ಅವ್ರೆಲ್ಲ ಒಗ್ಗಟ್ಟಾಗಿ ನಾವು ಬಂದಿರೋದು. ಮತ್ತೇನಂದ್ರೆ ನಾವು ಮುಂದೆ ದಿನಗಳಲ್ಲಿ ಇನ್ನೂ ಈ ತರ ಏನಾದ್ರು ಕೆಲಸ ಇದ್ರೆ ಮುಂದೆ ಬರ್ತೀವಿ ಎಲ್ಲಾರು. ಮತ್ತೆ ನ್ಯಾಷನಲ್ ಅದೇ ನೆಕ್ಸ್ಟ್ ಟೈಮ್ ನಾವು ಇನ್ನೊಂದು ಪ್ರೊಟೆಸ್ಟ್ ನಡೆಸ್ತಾನ ಅಂತ ಇದ್ರ ಬಗ್ಗೆನೆ. ಮತ್ತೆ ನಾವು ಎಲ್ಲರೂ ಸೇರಿ ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಪೊಲೀಸ್ ಅವ್ರು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೆಲಸ ಮಾಡಕ್ಕೆ ಒಳ್ಳೆ ಕೆಲಸ ನಡೆಯುತ್ತೆ. ಮತ್ತೆ ಅಂದ್ರೆ ನಾವು ಪೊಲೀಸ್ ಅವ್ರು ಬರ್ತಾರೆ ಅಂತ ಹೇಳ್ಬಾರ್ದು. ಏನಾದ್ರು ಗೊತ್ತಾದ್ರೆ ನೇರೆಸ್ಟ್ ಪೊಲೀಸ್ ಸ್ಟೇಷನ್ ಅಂತ ಹೋಗಿ ಕಂಪ್ಲೇಂಟ್ ಮಾಡಿ, ಸಡನ್ ನಾವು ಆಕ್ಷನ್ ತಗೊಳ್ಳಿ. ಇಲ್ಲಾಂದ್ರೆ ನಮ್ಮ ಸಂಘಟನೆ ಇದೆ, ಅದೇ ಕಾಂಟ್ಯಾಕ್ಟ್ ಮಾಡಿ ನಾವು ಹೋಗಿ ಸ್ಟೇಷನ್ ನಿಮ್ ಜೊತೆ ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು. ಇದೆ ನಮ್ಮ ಬೆಂಗಳೂರು ಪೊಲೀಸ್ ಇದೆ, ಕರ್ನಾಟಕ ಪೂರ್ತಿ ಪೊಲೀಸ್ ಅವ್ರಿಗೆ ಟೀಕೆ ಮಾಡೋದು ಜಾಸ್ತಿ ಜನ ಇದ್ದಾರೆ. ಪಾಪ ಪೊಲೀಸ್ ಕಷ್ಟ, ಪೊಲೀಸ್ ಅನುಭವ ಯಾರು ಗೊತ್ತಿಲ್ಲ. ಇವಾಗ ಪೊಲೀಸ್ ಇದಾರೆ ಅಂತಾನೆ ಈ ತರ ನಡೀತಾ ಇದೆ. ಇವಾಗ ಒಂದ್ ದೇಶದ ಮಟ್ಟದಲ್ಲಿ ಪೊಲೀಸ್ ಇಲ್ಲ ಅಂತ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಪಾಪ ಪೊಲೀಸ್ ಅವ್ರಿಗೆ ಟೀಕೆ ಮಾಡೋದು ಜನ ಜಾಸ್ತಿ ಇದ್ದಾರೆ. ಅವ್ರಿಗೆ ಟೀಕೆ ಏನು ಮಾಡ್ಬೇಡಿ, ಅವ್ರ ಕೆಲಸ ಏನ್ ಮಾಡ್ತಾರೆ ಉದ್ದೇಶ ಆ ತರ ನೋಡ್ಬಿಟ್ಟು ಪೊಲೀಸ್ ಅವ್ರಿಗೆ ಬಹಳ ಸಹಕಾರ ಕೊಡಿ. ಬಹಳ 24 ಅವರ್ ಕೆಲಸ ಮಾಡೋದು, ಊರಿಂದ ಊರು ಸುತ್ತಿ ಬರ್ತಾರೆ, ಟ್ರಾನ್ಸ್ಫರ್ಗಳು ಹಾಗೆ ಸುಮಾರುಗಳು ಅವ್ರಿಗೂ ನೋವು ಇದೆ. ಪೊಲೀಸ್ ಅವರು ತೋರಿಸಲ್ಲ ನೋವುಗಳು. ಇದಕ್ಕೆ ದಯವಿಟ್ಟು ಇದು ಮಾಡಿ, ಪೊಲೀಸ್ ಅವ್ರಿಗೆ ಎಲ್ಲರೂ ಸಹಕಾರ ಹೇಗಿದೆ.